ಲೈವ್ ಬನ್ನಿ ಅಂತ. ಹಾಗಾಗಿ ಲಚ್ಚು ಜೊತೆ ಲೈವಿಗೆ ಬಂದಿದ್ದೇನೆ. ಯಾರು ಸಹ ಬರಲಿಲ್ವಾ? ಬೇಗ ಬೇಗ ಬನ್ನಿ. ಅಯ್ಯಪ್ಪ ನೋಡಿ ಎಷ್ಟು ಉಪದ್ರ ಮಾಡ್ತಾನೆ ನಾನು ನೋಡಿ. ಲಚ್ಚು ತುಲೆ ಅಲ್ ತುಲೆ. ಮತ್ತೆಲ್ಲರೂ ಹೇಗಿದ್ದೀರಾ? ಇವತ್ತು ತೋಟಕ್ಕೆ ಹೋಗಲಿಲ್ಲ, ಹಾಗಾಗಿ ಇಲ್ಲೇ ಮನೆಯಲ್ಲೇ ಲೈವ್ಗೆ ಬಂದಿದ್ದೇನೆ. ಗೊತ್ತಿಲ್ಲ, ಈಗ 4G ಬಂದರೆ ಲೈವ್ ಆಫ್ ಆಗ್ಬೋದು. 5G ಬರಬೇಕು ಅಂತ ಹೇಳಿ ಕಿಟಕಿ ಹತ್ರ ಇಟ್ಟಿದ್ದೇನೆ. ವಾಯ್ಸ್ ಕೇಳಿಸ್ತದ ಇಲ್ವಾ ಅಂತ ಸಹ ಗೊತ್ತಿಲ್ಲ ನನಗೆ. ಒಟ್ರಾಸಿ ಲೈವ್ಗೆ ಬಂದುಬಿಟ್ಟಿದ್ದೇನೆ. ಯಾರಾದರೂ ಬಂದ್ರಾ? ಬೇಗ ಬನ್ನಿ. ನೋಡಿ ಇವಳೊಟ್ಟಿಗೆ ಕೂತಿ ಹೀಗೆ ಪಾತ್ರ ಮಾಡ್ತಾ ಇರ್ತಳು. ಉಪದ್ರನಾ? ಹಾಂ, ಏನಾದರೂ ಕೇಳಲಿಕ್ಕಿದ್ರೆ ಆಯ್ತಾ? ನನ್ನ ಗಂಡ ಅವ್ರಿಗೆ ಗೊತ್ತು, ನಾ ಹೇಳಿದೆ ರೂಮಲ್ಲಿ ಹೋಗಿ ಲೈವ್ ಹೋಗ್ತೇನೆ ಅಂತ. ಅದಕ್ಕೆ ಇಲ್ಲಿ ರೂಮಿನ ಕಿಟಕಿಯ ಬಾಗಿಲನ್ನು ಸ್ವಲ್ಪ ಬಡ ಅಂತ ಬೊಟ್ಟದಿದ್ದಾರೆ. ಇಲ್ಲಿ ನನಗೆ ಕಾಣಿಸ್ತಿಲ್ಲ ಎಷ್ಟು ಜನ ಇದ್ದಾರೆ ಅಂತ, ಬಟ್ 2 ಮೆಸೇಜ್ ಬಂತು. ಹಾಯ್ ಅಕ್ಕ ರಕ್ಷಿತಾ ಗೌಡ, ಹಾಯ್ ಹಲೋ ಅಶ್ವಿನಿ ಸಿಸ್, ಹಾಯ್ ಚಾಂಡು, ಹಾಯ್ ಲಚ್ಚು, ಹಾಯ್ ಪಲ್ಲೆ, ಹನ್ಶಿಕಾ ಹಾಯ್. ಹನ್ಶಿಕಾ ಯಾರು ಅಕ್ಕನ ಇಂಚಿನ ಗೊತ್ತಿಜಿ, ಹಾಯ್. ಸವಿತಾ ಸವಿ ಹಲೋ, ಹೇಗಿದ್ದೀರು? ಇವಳನ್ನು ಸ್ವಲ್ಪ ಮ್ಯಾನೇಜ್ ಮಾಡೋದು ಕಷ್ಟ ಉಂಟು. ಹಾಯ್ ಬಾಬಾ, ಹಲೋ ಪಲ್ಲೆ, ಹಲೋ 8 ಜನ. ಓಕೆ, ನೀವ್ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಯ್ ಲಚ್ಚು, ಹಲೋ ಸವಿತಾ ಸವಿ, ಲಚ್ಚು ಬಾಬಾ ನೋಡಿ. ಲಚ್ಚು ಹಾಯ್ ಪಲ್ಲೆ, ಹಾಯ್ ಕಿಮ್ಮಿ, ಚಮ್ಮಿ, ಪೂಜಾರಿ ದೀಪ್ತಿ, ಏತ್ ಆಂಡ್ ಬಾಲಕ್ ಏತ್ ಮಂತ್ ಆಂಡ 7 ಇತ್ತು 8 ರನ್ನಿಂಗ್. ಸ್ವಲ್ಪ ಪೋಕ್ರಿ ಆಗಿದ್ದಾಳೆ. ಬಂ. ಮತ್ತೇನಾದರೂ ಕೇಳಿಕ್ಕಿದ್ರೆ ಕೇಳಿ ಕ್ವಶನ್. ಸ್ವಲ್ಪ ಹೊತ್ತು ಮಾತ್ರ ಲೈವ್. ಇವತ್ತು ನಾನು ತೋಟಕ್ಕೆ ಹೋಗಿಲ್ಲ, ಹಸ್ಬೆಂಡ್ ಮಾತ್ರ ಹೋಗಿ. ಜೋರು ಮಳೆ ಬರ್ತುಂಟು, ಅತ್ತೆ ಕೂಡ ಹೋಗಿಲ್ಲ. ಅವರಿಗೆ ಸ್ವಲ್ಪ ಚಳಿ ಅಂತೆ. ಎಂತ ಕೂಲಿ ಬೈದಂಡೆ, ಕೂಲಿ ಗೊತ್ತುಜಿ ಚೂರು ಬತ್ತಿತ್ತಂಡು ಬೈತಂಡ ತೋಡತ್ತಿ ಚೂರು ಬೈದನ್ ಚೂರು ಐಕ್ಕವೆ ಕೈ ಪೂರ ಬಾಯಿಗೆ ಪಾರ್ತಿಚ್ಚು. ಹಾಯ್ ಲಚ್ಚು, ಹಲೋ ದಿವ್ಯಾ ಕರ್ಕೇರ, ಹಾಯ್ ಲಚ್ಚು ಪುಟ್ಟ, ಹಲೋ ಮಾತೆರಿಗ್ಲಾ, ಹಲೋ ಎಲ್ರಿಗೂ ಸಹ. ಭದ್ರ ಮಾಡ್ತಾಳೆ, ಭದ್ರ ಮೇಲೆ ತೊಟ್ಟಿಲೆಲ್ಲ ಕಾಣ್ತದಲ್ಲ, ತೊಟ್ಟಿಲಲ್ಲಿ ಮಲಗಿಸುವುದಿಲ್ಲ ನಾವು. ಸೋ ಕ್ಯೂಟ್ ಬೇಬಿ. ಹಾಯ್ ಗಣೇಶರಿದ್ದೇರ್ನ ಸಂಜು, ನಮ್ಮ ಪಕ್ಕದ ಮನೆಯವನು ಸಂಜಯ್ ಮಾನಿ ಕಾಪಿ ಕಾಡು, ನನ್ನ ತಮ್ಮ. ಬಿನ್ನೆಟ್ ಪೂರ ಪೋಯರಾ? ಪೋಯರು ಮಾತ ಪೋಯರು ಅಂಚ ಅವನು ಇತ್ತಂಡು. ಹೆಂಗೆ ದಾಯ್ತಾನ ಮಂತಿಜಿನ ಬೋರ್ ಹಾಪುಣ ಐಕಲ್ಲ. ಫೈನಲಿ ಲೈವ್ ಗಾಣ್ಲ ಬರ್ಕ ಪಂತ ಲೈವ್ ಬರ್ತೆ. ಸಂಜು ಈ ಇತ್ತಂಡ ನೀನು ನಮ್ಮಗ ತೋಜಲ್ಲ. ಕ್ಲಿಯರ್ ಉಂಟಾ ವಿಡಿಯೋ? ಕ್ಲಿಯರ್ ಉಂಟಾ ಅಂತ ಯಾರಾದರೂ ಕಮೆಂಟ್ ಮಾಡಿ ಪ್ಲೀಸ್. ಬ್ಲರ್ ಉಂಟಾ ಅಥವಾ ಕ್ಲಿಯರ್ ಉಂಟಾ? ನೆಟ್ವರ್ಕ್ ಇಶ್ಯೂ ಏನಾದರೂ ಉಂಟಾ ಗೊತ್ತಿಲ್ಲ. ಹಾಯ್ ಅಕ್ಕ, ಹಾಯ್ ಲಚ್ಚು, ಹಲೋ ಸಂಜಯ್ ಮಾಣಿಕ ಅಕ್ಕ. ಮಾಣಿಡು ಕೋರಿ ಓ ಮಂಗ, ಈ ಕೋರಿ ಇಂಪಣ್ಣದೇನು ಆಸೆ ಪೋಚಿಯ ಎಂಕ ಆಸೆ ಹಾಪುಜಿ. ಮೂರನೇ ಕೋರಿ ತಿಂದೆ ತೂಂದುಲ್ಲೇರಾ ಅಲ್ಲೇ ಇನ್ನ ದೊಡ್ಡ ಚಂದ ದೊಡ್ಡ. ಹಾಯ್ ಬಲ್ಲೆ ಹಾಯ್ ದರೆಗವ ಹಾಯ್. ನೀನು ಅಮ್ಮಗ ಸಂಜುನ ಏನಾದರೂ ಕೇಳಿಕ್ಕಿದ್ರೆ ಕೇಳಿ. ನನಗೆ ಎಂತ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. 4 ನಿಮಿಷ ಆಯ್ತು, 5 ನಿಮಿಷ ಆಗ್ತಾ ಬಂತು. ಹಾಯ್ ಅಕ್ಕ ಲಕ್ಷ್ಮೀತಾ ಕಲ್ಲಡ್ಕ, ಹಲೋ ಹೇಗಿದ್ದೀರಿ? ನಿತಿನ್ ಹಾಯ್ ಹಲೋ. 20 ಜನ, 2 ಲೈಕ್. ಹನ್ಸಿಕಾ ದಾದೆ ಕಜ್ಪು ದಾದ ಕ್ಯಾಬೇಜ್ ಪಲ್ಯಲ ಕ್ಯಾಬೇಜ್ ಸಾರ್ಲ ಚಾಂಡ ಆಂಡ್
ಇದೇ ನೋಡಿ ಪದ ಮೂಟೂಲೆ ಎತ್ತು ಜನ ಉಳ್ಳೇರ್ತುಲೆ ಮಾತಾಡಿಲ್ಲ ಹಾಯ್ ಪಲ್ಲೆ ಇರ್ನಾಳೆ ಕಡೆ ಹಾಯ್ ಪಲ್ಲೆ ಏತು ಜನ ಉಳ್ಳಿರ್ತುಲೆ ಓ ದೇವಾ ಈ ಜನ ಉಳ್ಳಿರು 24 ಜನ ಹಾಯ್ ಹಾಯ್ ಗೈಸ್ ಹಾಯ್ ಗೈಸ್ ಹಾಯ್ ಗೈಸ್ ಅವಳಿಗೆ ಮನಸ್ಸಾಗ್ಬೇಕು ಆಗ ಸ್ವಲ್ಪ ನಗಾಡ್ತಾಳೆ ಈಗ ನಗಡುದೇ ಇಲ್ಲ ಬಾ 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 ನಿತಿನ್ ನಿತಿನ್ ಸೂಪರಾ ಹಾಯ್ ಲಚ್ಚು ಕ್ಲಿಯರ್ ಇಜ್ಜಾ ಓ ಅವು ಮುಲ್ಪ ನೆಟ್ವರ್ಕ್ ಇಜ್ಜಿ ಅಂಚಾದ ಕ್ಲಿಯರ್ ಇಜ್ಜಿ ಲೈವ್ ಇಂಕ ಗೊತ್ತಾವನಿಜ್ಜಿ ಇಂಕ ಮುಳು ಕ್ಲಿಯರ್ ತೋಜೋನುಂಡು ಹಾಯ್ ಲಚ್ಚು ಹಲೋ ಪ್ರಕಾಶ್ ಅಶ್ವಿನಿಯಸ್ ಬಾಬನ ಪೊಪ್ಪ ಒಳ್ಳೆ ಆರು ತೋಟಕ್ಕೆ ಹೋಗ್ತೇರು ಪಂತಿಗೆ ಯಾನಿ ಪೋತುಜಿ ಅಂಚನಿ ಇದೇ ಲೈವ್ ಬರ್ತೀನಿ ಅಲ್ಲಿ ಆ್ಯಕ್ಚುಲಿ ಪಿದಾಯಿ ಪೋಂಡರ ನೆಟ್ವರ್ಕ್ ಉಪ್ಪುಂಡು ನೆಟ್ವರ್ಕ್ ಕ್ಲಿಯರ್ ಇಜ್ಜಂಡ ವಾಯ್ಸ್ಗೆ ಏನೋನುಂಡಾ ವಾಯ್ಸ್ಗೆ ಏನೋನುಂಡಾ ಮೋಸ್ಟ್ಲಿ ಇಂದು ಲೈವ್ ಆಯ್ಬೇಕು ಅಪ್ಲೋಡ್ ಆಪುಣ ಅಂದರೆ ಇದು ಲೈವ್ ಆದ ನಂತರ ಅಪ್ಲೋಡ್ ಆಗ್ತದಲ್ವಾ ಆಗ ಈಗ ನನಗೆ ವಾಯ್ಸ್ಗೆ ಏನುಂಡು ಅಪ್ಪ ಬಚ್ಚ ವಾಯ್ಸ್ಗೆ ಯಾರು ಲಚ್ಚು ಕಾಣುವ ತೋಜ್ಬಲ ಲಚ್ಚು ತೋಜ್ಬಲ ಅವಳಿಗೆ ನಿದ್ದೆ ಬರ್ತದೆ ನಿದ್ದೆ ಬಂದ್ರೆ ಇಡೀ ಬಾಯಿ ಕಣ್ಣು ಎಲ್ಲ ಇದು ಮಾಡ್ತಾಳೆ ಬಾಮ್ 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 ಬಾ ಹಾಂ ತೋಜ್ವಲ್ ಓಕೆ ಓಕೆ ಬಾಮ್ 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 ಅಬ್ಬೋ ಹಾಂ ಅಲ್ಲ ಇದು ಬಾಳೆ ಸ್ವಲ್ಪ ದೊಡ್ಡದಾಗ್ತದೆ ಮಾಮಿ ತಂದದ್ದು ಮಾಮಿ ಅಂದರೆ ಅದೇ ಬೊಂಬಾಯಿ ಮಾಮಿ ಇಂಥದ್ದು ತುಂಬ ತಂದಿದ್ದಾರೆ ಅವಳಿಗೆ ಮಂತ್ಲಿ ಹಾಕಲಿಕ್ಕೆ ಒಂದು ಸಣ್ಣದು ಒಂದು ದೊಡ್ಡದು ಸೈಜ್ ಹಾಗೆ ತಂದಿದ್ದಾರೆ ಹಾಯ್ ಸಿಸ್ ಆನಂದ್ ಎಸ್ ಹಲೋ ಅಶ್ವಿನಿ ಎಸ್ ಬಾಬಾ ಬಾಬಂದು ಹೆಚ್ಚ ಬಾಬಾ ನೋಡಿ ಕೂಲಿಗೆ ಸ್ಟಾರ್ಟ್ ಮಾಡಿದ್ವಿ ಜಾಸ್ತಿ ಕೂತ್ಕೊಳ್ಳಿಲ್ಲ ಅಲ್ಲೇ ಅವಳು ತೂಲೆಪ್ಪ ಅಂದೆ ಅಲ್ಲಿ ತೂಲೆ ಹೇಗೆ ದಾತೆ ಕೊಡಲಿ ಅದಕ್ಕೆ ಇಂದೆ 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 ಹಾಂ ಇಂದೆ ಇಂದೆ ಅಬ್ಬಾ ಅದೇ ಇವತ್ತಿನ ವ್ಲಾಗ್ ಎಲ್ಲ ನೋಡಿದ್ದ ನಾವು ಟೆಂಪಲ್ಗೆ ಹೋಗಿದ್ವಿ ಮೊನ್ನೆ ಲೈವಲ್ಲಿ ಹೇಳಿದ್ದೆ ನಾನು ಟೆಂಪಲ್ಗೆ ಹೋಗಿದ್ದೆ ಸಂದೇಶ್ಗೆ ಹಾಯ್ ಅಕ್ಕ ಹಲೋ ಹೇಗಿದ್ದೀರಿ ಅದೇ ಟೆಂಪಲ್ಗೆ ಹೋಗಿದ್ವಿ ಆರಿಕೋಡಿ ಮತ್ತು ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ನಾನು ಮನೆಗೆ ಶನಿವಾರ ಹೋಗ್ತಿದ್ದೇನೆ ಯಾಕಂತ ಹೇಳಿದರೆ ಸೋಮವಾರ ಬೊಂಬಾಯಿ ಮಾಮಿ ಹೋಗ್ತಿದ್ದಾರೆ ಬಾಲೆನು ತಿರ್ತು ಬತ್ತೋಡಂಡು ಅಲ್ಲಿಗೆ ರಗಾಲೆ ಅಪ್ಪುಣ ಅಂದು ಅಲ್ಲಿ ಆ್ಯಕ್ಚುಲಿ ಮುಲ್ಪ ತಿರ್ತು ಕುಲ್ಬಲ್ ಆಂಡ ಪೂರ ಮೊಬೈಲ್ ಹೋಯ್ತು ಪಾಡುವಲ್ಲಿ ಐಕೆ ಅಂತ ಪಾತೊಂದಿಲ್ಲ ಅಲ್ಲಿ ತುಯ್ಯೆ ಓಕೆ ಶನಿವಾರ ಮನೆಗೆ ಹೋಗ್ತಿದ್ದೇನೆ ಸೋಮವಾರನ ಬೊಂಬಾಯಿ ಮಾಮಿ ಇದ್ದಾರಲ್ವಾ ಅವರು ಇಲ್ಲಿಗೆ ಹೋಗ್ತಿದ್ದಾರೆ ಅವರ ಊರಿಗೆ ಹೋಗ್ತಿದ್ದಾರೆ ಆ್ಯಕ್ಚುಲಿ ಅಮ್ಮ ಕೂಡ ಹೋಗೋದು ಅಂತ ಇತ್ತು ಆದರೆ ಮಂಗಳವಾರ ನಮ್ಮ ಮನೆಯಲ್ಲಿ ಅಗೇಲುಂಟು ಭೂತಕ್ಕೆ ಹಾಗಾಗಿ ಅಮ್ಮ ಹೋಗ್ತಾ ಇಲ್ಲ ಈಗ ಅಮ್ಮ ಸಹ ಹೋಗುದು ಅಂತ ಇತ್ತು ಒಂದು ವಾರ ಕುತ್ಕೊಂಡು ಬರೋದು ಅಂತ ಅಲ್ಲಿ ತೂಲೆ ಇರೋಣ ಬುಲ್ಪುರ ಪೂರ ತುಪ್ಪೇ ಇರುತ್ತೆ ಅಬ್ಬೊಬ್ಬಬ್ಬಾ ಆನಂಚಣ ಇರ್ಪೋಲ್ ಹೋಗ್ಬಾರ ಇದೀಗೊಂದು ಗೊಬ್ಬನ ಇದನ್ನು ಗೊಬ್ಬನ ಪೂರ ಪಿದ ಇಲ್ಲಪ್ಪ ಇಂದೆ ಇಂದೆ ವಯರ್ ಅವಳಿಗೆ ನಿದ್ದೆ ಬರ್ತುಂಟು ಸ್ವಲ್ಪ ಹೊತ್ತು ಮಾತ್ರ ಆಯ್ತಲ್ಲ ಇವರಿರೋದು ಒಂದು 10-12 ನಿಮಿಷ ಇರ್ತಾನೆ ಅಷ್ಟೇ ಇನ್ನು 3 ನಿಮಿಷ ಇರ್ತಾನೆ ಬೇಗ ಏನಾದರೂ ಕ್ವಶನ್ ಕೇಳಿದ್ರೆ ಕೇಳಿ ಕ್ಯೂಟ್ ಬೇಬಿ ಲವ್ ಯು ಬೇಬಿ ಆಂಡ್ ಚೂರು ಪೊಟ್ಟು ಮಗೆ ಅದಾಂಡಲ್ಲ ಕೈಟ್ ಕೊರ್ಲೆ ಅಲ್ಲ ಕೈಟ್ ಕೊರಿಯರೆ ಪೂರೆ ಅನ್ಪಿದೆ ಇದು ಬೈದೆ ಎಂತ ಮುಡಿಲ್ಲತಾ ಓ ನಿಮ್ಮೂಲು ಇರನ ಅವಳು ಆ್ಯಕ್ಚುಲಿ ಯಾವುದು ಚಾರ್ಜರ್ ಇಟ್ಕೊಂಡು ಅದರಲ್ಲಿ ಆಟ ಆಡ್ತಿರ್ತಾಳೆ ನೋಡಿ ಹೀಗೆ ಅಜ್ಜ
ತೋರ ಎರ ಟಿಪ್ಸ್ ಪಲ್ಲೆ ತೋರ ಎನ್ನಲಕ ಸಮ ತಿನ್ನೋಡು ಆ್ಯಕ್ಚುಲಿ ತೋರ ಇನ್ನು ಸಮ ತಿಂದತ್ತು ಸಮ ತಿಂದತ್ತಿ ಅಂತ ತೋರ ನಾನು ತಿಂದದ್ದು ತೋರ ಸಾರಿ ನಾನು ತಿಂದು ದಪ್ಪ ಆಗ್ತದಲ್ಲ, ನಾನು ತಿನ್ನೋದು ತುಂಬ ಕಡಿಮೆ. ನಾನು ಪ್ರೆಗ್ನೆಂಟ್ ಆದ ನಂತರ ದಪ್ಪ ಆಗ್ತದೆ, ಹಾಗೆ ಇನ್ನೂ ಕೂಡ ವೆಯ್ಟ್ ಲಾಸ್ ಆಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೇನೆ ಅಷ್ಟೇ. ತೋರಾಗಬೇಕು ಅಂತ ಹೇಳಿದರೆ ಕ್ಯಾಲ್ಶಿಯಂ ಜಾಸ್ತಿ ಇದ್ದರೆ ತೋರ ಹಾಕ್ತಾರೆ ಆಲ್ಮೋಸ್ಟ್. ಮೊಟ್ಟೆ ಮತ್ತು ಹಾಲು ನೈಟ್ ದಿನ ಒಂದೊಂದು ಮೊಟ್ಟೆ, ದಿನ ದನದ ಹಾಲು ಕುಡಿದ್ರೆ ದಪ್ಪ ಆಗ್ತಿದೆ, ಬೇಕಾದ್ರೆ ನೋಡಿ. ಮತ್ತು ವಿನಯಾಸ್ತಿ ಹಾಯ್ ಹಲೋ. ಮತ್ತೊಂದು ಗೊತ್ತುಂಟಾ, ದಪ್ಪ ಆಗಲಿಕ್ಕೆ ಈ ಕೋಳಿ ಎಲ್ಲ ಜಾಸ್ತಿ ತಿನ್ನಬೇಕು ದಪ್ಪ ಆಗಲಿಕ್ಕೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಅಂದರೆ ಮಾಣಿಯಲ್ಲಿ ಯಾವಾಗಲೂ ಕೋಳಿ ಮೊಟ್ಟೆ ಮೀನು ತಪ್ಪುದಿಲ್ಲ, ತಿಂದು ಹೀಗೆ ಆದದ್ದು ನೋಡಿ. ಒಬ್ಬು 95 kg ಆಗಿದ್ದೆ ನಾನು, ಗೊತ್ತುಂಟಾ. ಮಗುವಿನ ಡೆಲಿವರಿ ಟೈಮಲ್ಲಿ ನೋಡುವಾಗ 95 kg ಆಗಿದ್ದೆ. ಈಗ ಒಂದು 80ಗೆ ಬಂದಿದ್ದೇನೆ. ಇನ್ನೂ ಸಹ ಆಗಬೇಕು, ಮೊದಲಿನ 80ಗೆ ಬರಬೇಕು ಅಂದರೆ 25 kg ಜಾಸ್ತಿ ಆಗಿದೆ ನಾನು ಪ್ರೆಗ್ನೆಂಟ್ ಆದ ನಂತರ. ಹಾಯ್ ಅಕ್ಕ, ಹಲೋ ದೀಪು ವಿನಯಸ್ಗೆ ಎಂಕ್ಲೆ ಕೇರಳ ಮಂಜೇಶ್ವರದಕ್ಕಲು ಅಂದೆ ಹಲೋ ಖುಷಿ ಅಂಡ್ ಶ್ರೇಯಸ್ ಹಲೋ. ಹೇಮಂತ್ ಕಲ್ಲೀರ ಹಾಯ್ ಸಿಸ್ ಅಂಡ್ ಬೇಬಿ ಹಲೋ ಅಣ್ಣ, ನೀವೆಲ್ವಾ ಮಡಿಕೇರಿ? ರಂಜಿದ್ದಾನ ದೀಪು ಎಂಕ್ ಹಾಯ್ ಪಲ್ನಕ್ಕ ದೀಪು ಹಾಯ್ ಬಾಲದ ಕಡೆ ಇಲ್ಲ ಹಾಯ್. ಹೇಮಂತ್ ಕಲ್ಲೀರ ಹಲೋ ಸೀಸ್, ಹೇಗಿದ್ದೀರಣ್ಣ? ಹೌದಾ, ಓಕೆ. ಅವ್ರು ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ರು, ನನ್ನ ದೊಡ್ಡಮ್ಮನ ಮಗನ ಫ್ರೆಂಡ್ ಹೇಮಂತ್ ಅಣ್ಣ ಅಂತ, ಅವನ ಜೊತೆ ಬಂದಿದ್ರು. ಒಂದೇ ಸಲ ಅಲ್ಲ ಬಂದದ್ದು, ಅವ್ನು ರಂಜನ್ ಒಂದ್ಸಲ ಕರ್ಕೊಂಡು ಬನ್ನಿ, ಅವ್ನು ಬರೋದೇ ಇಲ್ಲ. ಅಶ್ವಿನಿಯಸ್ ಯಾನ್ ಸೌದಿ ದುಲ್ಲೆ ಓ ಅಂದೆ ಅಲ್ಪ ಇತ್ತದು ವಿಡಿಯೋ ತೊಂದಿಲ್ಲಾರ ಖುಷಿ ಅಂದೆ. ಒಂದು ನಿಮಿಷ ಆಯ್ತು ಇವಳನ್ನೊಂದು ಸಮಾಧಾನ ಮಾಡಬೇಕಾದ್ರೆ. ಆಂಡ ಬಿತ್ತದು ಉಂಟು ಕೂಚಿ ನೆಟ್ಟು ಕೂಚಿ ಇದು ಸರಿ ಅಂಡ. ಅಕ್ಕ ಎಂಚೊಲ್ಲರು ಸೂಪರ್ ಗೋಕಾಮ್ ಸೂಪರ್ ಅಕ್ಕ, ನೀವು ನಾನು ಕೂಡ ಸೂಪರ್ ಅಣ್ಣ. ಬಾಲ್ಯದ ಪುದರ್ ದಾದೆ ಅಕ್ಕ, ಬಾಲ್ಯದ ಪುದರ್ ರಿಯಾನ್ಶಿ ಲೆಪ್ಪುನು ಲಚ್ಚು ಪಂಡದು ಅವ ಅಮ್ಮ ದೀತಿನ ಪುದರ್ ಲಕ್ಷ್ಮೀ ಪಂಡ ಶುಕ್ರವಾರ ಪುಟ್ಟದನೆ ಲಚ್ಚು ನಲ್ಪನೆ ಪುದರ್ ದಿತ್ತೇರೆ ನಮ್ಮ ನೋಡಿ, ತುಂಬ ಖುಷಿ ಆಯ್ತು ಅಕ್ಕ. ಹೌದಾ, ಥ್ಯಾಂಕ್ಸ್ ಅಣ್ಣ. ಎನ್ನ ಊರು ಬಾಯಾರು ಇನ್ನ ವೀಡಿಯೋ ತೂ ಒಂದುಲ್ಲ ಬಾಯಾರಾ. ಓಕೆ ಓಕೆ. ಇರಿಪ್ಪುನು ಸೌದಿಡಾ ಇರಿಪ್ಪುನು ಸೌದಿಡಾ ಓಕೆ. ದೀಪ ಸೂಪರ್ ನೇಮ್ ಅಕ್ಕ, ಥ್ಯಾಂಕ್ ಯು. ಸ್ಟಡಿ ಬಿ ಅಕ್ಕ ಇರೇನ ಒಪಿನಿಯನ್ ದಾದೆ ಉಡುಪಿದ ಕೇಸ್ ಪಾಪ ಮರ್ರೆ ಅಂದು ನಿಜವಾದ ನನ್ನ ವೀಡಿಯೋಸ್ ಡೈಲಿ ತಗೊಂಡುತ್ತೆ ಮಸ್ತ್ ಕನ್ನಡದಲ್ಲಿ ಹೇಳ್ತಾನೆ. ತುಂಬ ಬೇಜಾರಾಯಿತು ಅಶ್ವಿನಿ ಅವ್ರದ್ದು, ಅಷ್ಟು ಹ್ಯಾಪಿಯಾಗಿದ್ದರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೆಲ್ಲ ಕ್ರೇಜ್ ಎಲ್ಲ ಕ್ರಿಯೇಟ್ ಮಾಡಿದ್ರು, ಆದರೆ ಈ ಥರ ಆಗಬಾರ್ದಿತ್ತು ನಿಜವಾಗ್ಲೂ, ಅನ್ಎಕ್ಸ್ಪೆಕ್ಟೆಡ್. ಅದು ಕೂಡ ಆ ಮಕ್ಕಳಿಗೆ ಪಾಪ ಅಮ್ಮ ಸಹ ಇಲ್ಲ ಅಪ್ಪ ಸಹ ಇಲ್ಲ, ಇನ್ನೇ ಹೇಗಿರ್ತಾರ ಪಾಪ. ಹೇಮಂತ್ ಕಲ್ಲೂರ ರೈನ್ ಉಂಟಕ್ಕ, ಅದೇ ಜೋರು ಮಳೆ ಬರ್ತುಂಟು, ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಇದ್ದೇನೆ ನೋಡಿ. ಇತ್ತೆ ಸೌದಿಡುಲ್ಲ ಅಶ್ವಿನಿ. ಜೀವಿತಾ ಹಾಯ್ ಎಂಚೆಲ್ಲರು. ಆ್ಯಕ್ಚುಲಿ ನನಗೆ ಫಸ್ಟ್ ಇವರೇ ಹೇಳಿದ್ದು ಜೀವಿತಾ ಅಶ್ವಿನಿ ಅವರಿಗೆ ಹೀಗೆ ಆಗಿದೆ ಅಂತ. ನಿನ್ನೆ ಅವರ ಹಸ್ಬೆಂಡ್ ಡೆತ್ ಆದರು, ಅವರಿಗೆ ಹೀಗೆ ಆಗಿದೆ ಅಂತ. ಅವರು ಕೂಡ ತುಂಬ ಫೀಲ್ ಮಾಡಿಕೊಂಡ್ರು. ಹಾಯ್ ಬಾಬು ವನಿತಾ ಸಾಲಿಯನ್ ಹಲೋ ಹಲೋ. ಜೀವಿತ ಇರು ಪಂಡರತ್ತ ಬಾಲೆಲ್ಲ ತೊಂದು ಲೈವ್ ಬಾಲೆ ಎಂದೆ ಲಚ್ಚು ಅಲ್ಲಿ ಉಪದ್ರಡು ಕುಲಿಯರ್ ಪೂಜಲ್ ಏನೊಂದು ಕುಲಿಯರ್ ಪೂಜಲ್ ಆಂಡಿ ಅನೆ ಕಡೆ ಪಂಡೆ 2 ನಿಮಿಷ ಇಪ್ಪು ಪಂಡದು ಎಲ್ಲ ಇವ್ರು ಲೆಫ್ಟ್ ಆವಡ ಅಂದು 29 ಜನ ಅಲ್ಲಾರ. ಹಾಯ್ ಇರು ಉಲ್ಪದಾರು ಯಾನು ಮಾಣಿ ಇತ್ತೆ ಕಬಕ್ ಅಲ್ಲಿಗೆ ಕಿರಿಕಿರಿ ಅವನುಂಡು ಅಂದು ಅಲ್ಲಿಗೆ ಕಿರಿಕಿರಿ ಅಪ್ಪನೆತ್ತಲ್ಲಿ ನಿದ್ರೆ ಬರೋನುಂಡು. ಕಾಚಿ ಬಪ್ಪುಂಡೆ ಅವಳಿಗೆ ಆ್ಯಕ್ಚುಲಿ ನಿದ್ದೆ ಬರ್ತುಂಟು, ಕಿರಿಕಿರಿ ಎಲ್ಲ. ಹಾಂ
ಅಂಬ 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 ಅವಳ ಮತ್ತೇನಾದ್ರು ಕೇಳಿಕುಂಟಾ ಪಾಪ ಅಂದು ಪಾಪ ತಲೆ ಜೋರ್ಲಾಗುತ್ತೆ ಬಾಬು ಬಾಲೆ ಅವಳಿಗೆ ಕಿಟಕಿಗೆ ಬಡಿತಿದ್ದಾಳೆ. ಮತ್ತೆ ಅದೇ ಮೊನ್ನೆ ನಾನು ಕ್ವಶನ್ ಆ್ಯಂಡ್ ಆನ್ಸರ್ ಅಂತ ಕೇಳೋಗೊಬ್ರು ಕಮೆಂಟ್ ಮಾಡಿದ್ರು. ಸೊ ನಾಳಿನ ಬ್ಲಾಗಲ್ಲಿ ಬರ್ತದೆ ಅವರಿಗೆ ಯಾರು ಎಂತ ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ನೋಡಿ ನನಗೆ ತುಂಬ ಬೇಜಾರಾಯಿತು. ಅಕ್ಕ ಬೇಬಿಗೆ ನನ್ನ ದೃಷ್ಟಿ ತಾಗ್ಬಹುದು, ಸೊ ಒಮ್ಮೆ ದೃಷ್ಟಿ ತೆಗೀರಿ ಆಯಿತಾ ಮಗುದು. ದೃಷ್ಟಿ ಯಾವಾಗಲೂ ತೆಗಿತೇನೆ ನಾನು, ಅಂದರೆ ವಿಡಿಯೋ ದಿನ ಮಾಡ್ತೇನಲ್ವಾ, ಅವಳದ್ದು ಸಹ ವಿಡಿಯೋ ಇರ್ತದೆ, ಹಾಗಾಗಿ ದೃಷ್ಟಿ ದಿನ ತೆಗಿತೇನೆ. ಮತ್ತೆ ಏನಾದ್ರು ಹೇಳಿಕುಂಟಾ? ಆಯಿತು, 1 ನಿಮಿಷ ಆಯ್ತೇನು, ಒಂದೇ ನಿಮಿಷ ಇರೋದು. 17 ನಿಮಿಷಕ್ಕೆ ಆಫ್ ಮಾಡ್ತೇನೆ. ಈಗ 16 ನಿಮಿಷ ಆಯಿತು, ಹೋಗ್ತಾ ಉಂಟು ಸೆಕೆಂಡ್ ಟೈಪಲ್ಲಿ. ಏನಾದರೂ ಹೇಳ್ಕುಂಟಾ? ಇಲ್ಲ ಅಲ್ವಾ, ಲೆಫ್ಟ್ ಆಗೋದಾ? 25 ಜನ ಇದ್ದಾರೆ. ಚಹಾ ಆಯಿತಾ? ಚಹಾ ಎಲ್ಲ ಆಯಿತು. ಇನ್ನು ನಮಗೆ 6 ಗಂಟೆ ಆಗೋದು ಕಷಾಯ, 5:15 ಆಯ್ತಲ್ಲ, ಕಷಾಯ ಇಡ್ಲಿಕ್ಕೆ ಉಂಟು ಈಗ. ಬೆನ್ನಿ ಬಾಯಿ ಅಂತ ಪನ್ನನ ಈಗ ಬೆನ್ನಿ ಮಾಡೋದು ಆಯ್ತು. ಓಕೆ ಜೀತಾ, ಬಾಯ್ ಬಾಯ್. ಸೊ ಎಲ್ರಿಗೂ ಸಹ ಬಾಯ್. ನಾಳೆ ಆದರೆ ಬರ್ತೇನೆ ಲೈವ್ಗೆ. ಇವತ್ತು ವಿಡಿಯೋ ಕ್ಲಿಯರ್ ಉಂಟಾ ಇಲ್ವ ಅಂತ ಗೊತ್ತಿಲ್ಲ. ಅಕ್ಕ ಗಣೇಶ್ ಅಣ್ಣ ಹೇಗಿದ್ದಾರೆ? ಅವರು ಸೂಪರ್ ಅಣ್ಣ, ಅವರು ತೋಟಕ್ಕೆ ಹೋಗಿದ್ದಾರೆ. ನಾನು ಮೊನ್ನೆ ನಿಮಗೆ ಪರ್ಸ್ನಲ್ ಕ್ವೆಶ್ಚನ್ ಕೇಳಿದ್ದೆ ಕಮೆಂಟಲ್ಲಿ. ಶ್ರೇಯಾ ಪರ್ಸ್ನಲ್ ಕ್ವೆಶ್ಚನ್, ಹಾಂ ಹೌದು, ನೀವೇ ಅಲ್ವಾ ಕೇಳಿದ್ದು ಶ್ರೇಯಾ ಅವರು? ಓಕೆ ಓಕೆ, ಅದೇ ನನಗೆ ಹೆಸರು ಗೊತ್ತಾಗಲಿಲ್ಲ, ಅದರಲ್ಲಿ ಹೆಸರು ಬರೋದಿಲ್ಲ, ಏನೋ ಸಮಥಿಂಗ್ ಕೋಡ್ ವರ್ಡ್ಸ್ ಎಲ್ಲ ಏನೋ ಇತ್ತು. ನಿಮಗೆ ನಾಳೆ ಬ್ಲಾಗಲ್ಲಿ ಉಂಟು ಆನ್ಸರ್ ಅದಕ್ಕೆ, ಅದು ನಾಳೆ ಹೋಗ್ತದೆ. ನಾನು ಮಾಡಿದ್ದೇನೆ ವೀಡಿಯೋ, ನಾನು 2 ದಿನಕ್ಕಿಂತ ಮುಂಚೆ ಹಾಕೋದು ವೀಡಿಯೋ ಎಲ್ಲ. ಇವತ್ತು ಏನು ವೀಡಿಯೋ ಮಾಡಲಿಲ್ಲ, ನಾಳೆಯ ಬ್ಲಾಗಲ್ಲಿ ಉಂಟಾಯ್ತಾ. ಶ್ರೇಯಾ ಅವರ ಹೆಸರು ಗೊತ್ತಿತ್ತು, ನೀವು ಕಮೆಂಟ್ ಮಾಡಿದ್ದಕ್ಕೆ. ಎಸ್ ಗೈಸ್, ನಾಳೆ ಸಿಗುವ, ಒಂದು ವೇಳೆ ನಾಳೆ ಲೈವ್ ಬಂದರೆ ನೋಡುವ. ಅದೇ ಎಂತ ಗೊತ್ತಿಲ್ಲ. ಬಾಯಿ ಲಚ್ಚು ಚಾಚಿಲೆ, ಓಕೆ, ಅವಳ ಮಲಗಿಸ್ಲಿಕ್ಕುಂಟೀಗ. ಎಸ್, ಬಾಯ್ ಎಲ್ರಿಗೂ ಸಹ. ನಾಳೆ ಒಂದು ಸಿಗುವ, ಇಲ್ಲದಿದ್ದರೆ ನಾಡಿದ್ದು ಯಾವತ್ತಾದರೂ ಲೈವ್ಗೆ ಬರುವಾಗ ನಾನು ಹೇಳ್ತೇನೆ, ಇನ್ನು ಹೇಳಿ ಬರ್ತೇನೆ, ಆಗ ನಿಮಗೆ ಸಹ ಗೊತ್ತಾಗ್ತದೆ. ಸೊ ಬಾಯ್. ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲದಂದರೆ ಸಬ್ಸ್ಕ್ರೈಬ್ ಮಾಡಿ. ನನಗೆ 10K ಸಬ್ಸ್ಕ್ರೈಬ್ಸ್ ಟಾರ್ಗೆಟ್ ಉಂಟು, ಹಾಗಾಗಿ ಎಸ್ ಬಾಯ್.